ಆತ್ಮೀಯ ಸ್ನೇಹಿತರೆ, ಇಂದು ನಾನು PDO ಎಕ್ಸಾಮ್ ಪೇಪರ್ 2ನ ಕೀ ಆನ್ಸರ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ನಾನು ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ನಾಲೆಜ್ ರಿಲೇಟೆಡ್ ಕ್ವಶನ್ಸ್ನ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಇದರಲ್ಲಿ 71 ಅಂದರೆ 71ನೇ ಕ್ವಶನ್ ಏನಿದೆಯಪ್ಪ ಅಂದರೆ, ನೀವು ನೋಡ್ಬೋದು, ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನಗಳಲ್ಲಿ ಯಾವ ಬಟನನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಒನ್ ಆಗ್ತದೆ. ಯಾವುದಂದರೆ ಎಫೆಕ್ಟ್ಗಳನ್ನು ತುಂಬಿರಿ ಆರ್ ಫಿಲ್ ಎಫೆಕ್ಟ್ ಅಂತ ಕರಿತೀವಿ ನಾವು. ಇದೇನಾಗುತ್ತೆ, ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಕ್ವಶನ್ಗೆ ಹೋಗೋಣ. 72 ಕ್ವಶನ್ ಇಲ್ಲೇನಿದೆ ಅಂದರೆ, C1 ಶೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಮ್ ಹೆಚ್ಚಿಗೆ ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಶೆಲ್ ಉಲ್ಲೇಖ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಅಂದರೆ ಸೆಕೆಂಡ್ ಒನ್ ಆಗ್ತದೆ. C1:H10 ಅಂತ ಆಗ್ತದೆ. ಇದು ಕೂಡ ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. 73 ಕ್ವಶನ್, ಯಾವ ಕಾರ್ಯವು ಫಂಕ್ಷನ್ ಕಾಲಮ್ನಲ್ಲಿಯೇ ಡೇಟಾ ಮತ್ತು ಕಾಲಮ್ ಡೇಟಾವನ್ನು ರೋನಲ್ಲಿ ತೋರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್ ಆಗ್ತದೆ, ಟ್ರಾನ್ಸ್ಪೋಸ್. ಇದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 74ನೇ ಕ್ವಶನ್, ಎಕ್ಸೆಲ್ನಲ್ಲಿ ಸೂತ್ರವು ಡ್ಯಾಶ್ನೊಂದಿಗೆ ಆರಂಭಗೊಳ್ಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಸೆಕೆಂಡ್ ಆಪ್ಷನ್ ಆಗ್ತದೆ, ಈಕ್ವಲ್ ಟು ಸಿಂಬಾಲಿಂದ ಏನೋ ಅಲ್ಲಿ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಒನ್, 75ನೇ ಪ್ರಶ್ನೆ, ಸ್ಪ್ರೆಡ್ಶೀಟ್ನಲ್ಲಿ ಪ್ರತಿಯೊಂದು ಶೆಲ್ ಅನ್ನು ಅದರ ಡ್ಯಾಶ್ನಿಂದ ಗುರುತಿಸಲಾಗುತ್ತದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ನೀವು ನೋಡ್ಬೋದು ಇಲ್ಲಿ ಒಂದನೇದಾಗ್ತದೆ, ಆಪ್ಷನ್ 1, ಶೆಲ್ ವಿಳಾಸ. ಅಂದರೆ ಏನಾಗ್ತದೆ, ಸ್ಪ್ರೆಡ್ಶೀಟ್ನಲ್ಲಿ ಶೆಲ್ ವಿಳಾಸದಿಂದ ನಾವೇನು ಮಾಡ್ತೀವಿ, ಅದನ್ನ ಪ್ರತಿಯೊಂದು ಶೆಲ್ಲನ್ನು ಗುರುತಿಸ್ತಾ ಹೋಗ್ತೇವೆ. ಓಕೆ, ಒಂದನೇದು ಆಪ್ಷನ್ ಆಗ್ತದೆ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ರೀತಿ 76ನೇ ಪ್ರಶ್ನೆ, ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಒನ್ ಆಗ್ತದೆ, ವೆಬ್ಸೈಟ್. ಓಕೆ, ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪು ಯಾವುದಂದರೆ ಅದು ವೆಬ್ಸೈಟ್ ಅಂತ ಕರಿತೇವೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 77ನೇ ಪ್ರಶ್ನೆ, ಕ್ಲಿಯರ್ ಬ್ರೌಸಿಂಗ್ ಡೇಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ? ಇದೇನಾಗ್ತದೆ ಅಂದರೆ ಥರ್ಡ್ ಒನ್ ಆಗ್ತದೆ, ಕ್ಯಾಶೆ, ಕುಕೀಸ್, ಹಿಸ್ಟರಿ ಆ್ಯಂಡ್ ಸೇವ್ಡ್ ಪಾಸ್ವರ್ಡ್ ಅಂತ ಆಗ್ತದೆ. ನೆಕ್ಸ್ಟ್ ಒನ್, ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಎಂದರೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇದಾಗ್ತದೆ, ಬಳಕೆದಾರರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡೇಟಾದ ಸಣ್ಣ ತುಣುಕು. ಓಕೆ, ಸಣ್ಣ ತುಣುಕು ಅಂತ ಕರಿತೀವಿ. ಆಪ್ಷನ್ ಎ ಆಗ್ತದೆ, ಫಸ್ಟ್ ಒನ್ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ 79 ಕ್ವಶನ್, ಕೆಳಗಿನಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಆಗ್ತದೆ, ಚಲನಚಿತ್ರ ಡೌನ್ಲೋಡ್. ಅದೇ ರೀತಿ ಮುಂದಿನ ಪ್ರಶ್ನೆ, ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲ್ ಅನ್ನು ಈ ರೀತಿ ಉಲ್ಲೇಖಿಸಲಾಗುತ್ತದೆ. 80ನೇ ಪ್ರಶ್ನೆ, ಇದಕ್ಕೆ ಅಂತ ಕರಿತೇವೆ ಅಂದರೆ ನಾವು ಅಟ್ಯಾಚ್ಮೆಂಟ್ ಅಂತ ಕರಿತೇವೆ. ಏನೊಂದು ಅಟ್ಯಾಚ್ಮೆಂಟ್ ಅಂತ ಕರಿತೀವಿ, ಇದರಿಂದ ನಾವು ಉಲ್ಲೇಖ ಮಾಡ್ತೇವೆ. ನೆಕ್ಸ್ಟ್ ಒನ್,
81ನೇ ಪ್ರಶ್ನೆ, ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ. ಅಂದರೆ ರಿಮೈನಿಂಗ್ 3 ಚಿಹ್ನೆಗಳನ್ನ ನಾವು ಯೂಸ್ ಮಾಡ್ತೀವಿ, ಒಂದನ್ನು ಯೂಸ್ ಮಾಡಲ್ಲ. ಅದು ಯಾವುದಂತ ಕೇಳಿದ್ದಾರೆ. ಸೊ ಅದು ಯಾವುದಾಗ್ತದೆ ಅಂದರೆ 4ನೇದಾಗ್ತದೆ, ಖಾಲಿ ಜಾಗ. ಓಕೆ, ಅದಕ್ಕೆ ನಾವು ಬ್ಲ್ಯಾಂಕ್ ಸ್ಪೇಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಇದು ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಒನ್. 82ನೇ ಪ್ರಶ್ನೆ, DNS ಇದರ ವಿಸ್ತೃತ ರೂಪ. ಅದಕ್ಕೇನಂತ ಆಗ್ತದೆ ಅಂದರೆ ಸರಿಯಾದ ಉತ್ತರ ಫಸ್ಟ್ ಒನ್ ಆಗ್ತದೆ. ಏನಪ್ಪ ಅಂದರೆ ಡೊಮೇನ್ ನೇಮಿಂಗ್ ಸಿಸ್ಟಮ್. ಡೊಮೇನ್ ನೇಮಿಂಗ್ ಸಿಸ್ಟಮ್ ಇದೂ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 83ನೇ ಪ್ರಶ್ನೆ, ಮೋಡೆಮ್ಗಳಲ್ಲಿ ಡೇಟಾ ವರ್ಗಾವಣೆ ದರವನ್ನು ಡ್ಯಾಶ್ ಅಳೆಯಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಅಂದರೆ 2ನೇದಾಗ್ತದೆ, BPS. BPS ಅಂತ ಕರಿತೀವಿ. BPS ಅಂದರೆ ಬಿಟ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಬಿಟ್ಸ್ ಪರ್ ಸೆಕೆಂಡ್. ಇದರ ಒಂದು ಅನುಸಾರ ಏನು ಡಾಟಾ ವರ್ಗಾವಣೆ ದರವನ್ನು ನಾವು ಮೆಜರ್ಮೆಂಟ್ ಮಾಡ್ತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 84ನೇದು, MS ಪವರ್ ಪಾಯಿಂಟ್ ಮೆನುವಿನ ಡ್ಯಾಶ್ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಇನ್ಸರ್ಟ್ ಅಂತ ಬರ್ತದೆ. ಇನ್ಸರ್ಟ್ ಇದಾಗ್ತದೆ. ಆ್ಯಕ್ಚುಲಿ ಅದು ಹೋಮ್ ಪೇಜ್ ಅಂತ ಬರ್ತದೆ, ಬಟ್ ಅವರು ಇಲ್ಲಿ ಕೊಟ್ಟಿಲ್ಲ ಅವರು ಆಪ್ಷನ್ಸ್ನಲ್ಲಿ. ಸೊ ಹಾಗಾಗಿ ಇನ್ಸರ್ಟ್ ಅಂತ ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ 85ನೇ ಪ್ರಶ್ನೆ, MS ಪವರ್ ಪಾಯಿಂಟ್ನಲ್ಲಿ ಫೈಲನ್ನು ಸೇವ್ ಮಾಡುವ ವಿಧಾನ. ಅಂದರೆ ಪವರ್ ಪಾಯಿಂಟ್ನಲ್ಲಿ ನಾವು ಯಾವ ರೀತಿ ಫೈಲನ್ನು ಸೇವ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗ್ತದೆ, Ctrl+S ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ. ಸೊ ಇಲ್ಲೇನಿದೆ ಅಂದರೆ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ ಕೀ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಸ್ಲೈಡ್ ಶೋ ಪ್ರಾರಂಭ ಮಾಡಲು ಉಪಯೋಗಿಸುವ ಕೀ ಯಾವುದಾಗುತ್ತೆ ಅಂದರೆ ಇದಕ್ಕೆ ಫಸ್ಟ್ ಒನ್ ಆಗ್ತದೆ, F5 ಕೀ ಉಪಯೋಗಿಸ್ತೇವೆ ನಾವು. ಫಂಕ್ಷನ್ F5 ಕೀಯನ್ನು ನಾವು ಉಪಯೋಗ ಮಾಡ್ತೇವೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ. ಸೊ ಅದನ್ನ ವಿನ್ಯಾಸಗೊಳಿಸಿದವರು ಯಾರಂದರೆ ನೋಡ್ಬೋದು ನೀವು. ನಾವು ಸರಿಯಾದ ಉತ್ತರ PK ರಾವ್ ಅಂತ ಕರಿತೀವಿ. ಇವರು ಏನು ಮಾಡಿದ್ದಾರೆ, ಕನ್ನಡ ನುಡಿ ವಿನ್ಯಾಸವನ್ನು ಏನು ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ ಅಥವಾ ವಿನ್ಯಾಸಗೊಳಿಸಿದ್ದಾರೆ ಅಂತ ಕರಿಬೋದು ನಾವು. ಸರಿಯಾದ ಉತ್ತರ PK ರಾವ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಆಪ್ಷನ್ ರೈಟ್ ಆಗುತ್ತೆ, QWERTY ಅಂತ ಕರಿಬೋದು ನಾವು. ಓಕೆ, ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ. ಇಲ್ಲಿ ನೋಡ್ಬೋದು 89ನೇ ಪ್ರಶ್ನೆ, ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್. ಇದಕ್ಕೆ ಸರಿಯಾದ ಉತ್ತರ C ಆಗುತ್ತೆ, ಅಂದರೆ ಥರ್ಡ್ ಒನ್ ಆಗುತ್ತೆ, EDSAC. ಇದು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಒನ್ನು, ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಒನ್ ಆಗುತ್ತೆ, DNS ಅಂತ ಕರಿತೀವಿ,
ಹೋಸ್ಟ್ ಅಂತ ಕರಿತೀವಿ. DNS ಹೋಸ್ಟ್ ನೇಮ್ ಅಂತ ಕರಿತೀವಿ. ಹೋಸ್ಟ್ ಹೆಸರು ಅಥವಾ ಹೋಸ್ಟ್ ನೇಮ್ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ, ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿ ಸಂವಹನವನ್ನು ಅನುಮತಿಸುತ್ತದೆ ಅಂತ ಕರಿತೇವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ, ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಮುಖ್ಯ ಮೆಮೊರಿಯಿಂದ CPU ಡೇಟಾ ರವಾನೆ ಆಗುತ್ತದೆ. ಕೀಬೋರ್ಡ್ನಿಂದ ಇನ್ಪುಟ್ ಡೇಟಾ ಸಾಧನದಿಂದ ಮುಖ್ಯ ಮೆಮೊರಿಗೆ ಚಲಿಸುತ್ತದೆ. ಬಾಹ್ಯ ಮೆಮೊರಿಯಿಂದ ಮಾಹಿತಿಯು ಮುಖ್ಯ ಮೆಮೊರಿಗೆ ರವಾನೆ ಆಗುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಯಾವುದಪ್ಪ ಅಂದರೆ ಫಸ್ಟ್ ಒನ್ ಅಂತ ಆಗ್ತದೆ. A and B ಸರಿ ಉತ್ತರ. A and B ಆಗ್ತದೆ. ನೆಕ್ಸ್ಟ್ ಒನ್, 92ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಅಂದರೆ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂದರೆ ಥರ್ಡ್ ಒನ್ ಆಗ್ತದೆ. ಏನಿದೆ ಅದು, ಆಂಶಿಕ ವಾಹಕ ಸೆಮಿಕಂಡಕ್ಟರ್ ಮೆಮೊರಿ ಅಂತ ಆಗ್ತದೆ. ನೆಕ್ಸ್ಟ್ ಒನ್ 93, ಡ್ಯಾಶ್ ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಂ ಆಗಿದ್ದು ಒಂದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಹಾಗೂ ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರು ಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಥರ್ಡ್ ಒನ್ ಆಗ್ತದೆ. ಏನಾಗ್ತದೆ, ಡಿಸ್ಕ್ಸ್ ಡಿಗ್ರಾಫ್ಮೆಂಟರ್ ಅಂತ ಕರಿತೀವಿ. ಓಕೆ, ಡಿಸ್ಕ್ ಡಿಫ್ರಾಗ್ಮೆಂಟರ್ ಅಂತ ಕರಿತೀವಿ. ಸೊ ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒನ್ 94, ಈ ಕೆಳಗಿನಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸೆಕೆಂಡ್ ಒನ್ ಆಗ್ತದೆ. ನಿರ್ವಾತ ಕೊಳವೆಗಳು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಕರಿತೀವಿ. ಸೊ ಇದೇನಾಗುತ್ತೆ ಅಂದರೆ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗ್ತದೆ. ಓಕೆ, ನೆಕ್ಸ್ಟ್ 95ನೇ ಪ್ರಶ್ನೆ, ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶ್ ಅನ್ನು ಉಪಯೋಗಿಸಬಹುದು. ಸೊ ಇದಕ್ಕೆ ನಮಗೆ ಬೇಡವಾದ ವಸ್ತುಗಳನ್ನು ನೋಡದ ಹಾಗೆ ಮಾಡಲು ಏನು ಮಾಡಬೇಕಂದ್ರೆ ಫಸ್ಟ್ ಒನ್ ಆಗ್ತದೆ, ಸ್ಕ್ರೋಲ್ ಬಾರನ್ನು ನಾವು ಯೂಸ್ ಮಾಡಬೇಕು. ಸ್ಕ್ರೋಲ್ ಬಾರ್ ಅಂತ ಕರಿತೀವಿ ಅದಕ್ಕೆ. ಓಕೆ, ಫಸ್ಟ್ ಆಪ್ಷನ್. ನೆಕ್ಸ್ಟ್ GUI ಇದರ ವಿಸ್ತೃತ ರೂಪ ಅಂತ ಕೇಳಿದರೆ. ಸೊ ಕಂಪ್ಯೂಟರ್ ರಿಲೇಟೆಡ್ ಆಗಿ GUI ಅಂದರೆ ಏನಾಗ್ತದೆ ಅಂದರೆ ಸೆಕೆಂಡ್ ಒನ್ ಆಗ್ತದೆ. ಏನಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಇದು ಸರಿಯಾದ ವಿಸ್ತೃತ ರೂಪ ಆಗ್ತದೆ. ನೆಕ್ಸ್ಟ್ 97, ಯಾವುದು ಫಾಂಟ್ ಶೈಲಿಯಲ್ಲ ಅಂತ ಕೇಳಿದಾರೆ. ದಪ್ಪ, ಸೂಪರ್ ಸ್ಕ್ರಿಪ್ಟ್, ನಿಯಮಿತ, ಇಟ್ಯಾಲಿಕ್ ಅಂತ ಕೇಳಿದಾರೆ. ಸೊ ಇದರಲ್ಲಿ ಒಂದು ಏನಾಗ್ತದೆ, ಫಾಂಟ್ ಶೈಲಿ ಅಲ್ಲ. ಅದು ಯಾವುದಂದರೆ ಸೆಕೆಂಡ್ ಒನ್ ಆಗ್ತದೆ, ಸೂಪರ್ ಸ್ಕ್ರಿಪ್ಟ್. ಇದೇನಾಗ್ತದೆ, ಫಾಂಟ್ ಸೈಜ್ ಅಲ್ಲ. ರಿಮೈನಿಂಗು ಫಾಂಟ್ ಸೈಜ್ ಹೌದು. ಓಕೆ, ದಪ್ಪ ಇರ್ಬೋದು, ನಿಯಮಿತ, ಇಟ್ಯಾಲಿಕ್ ಅವು ಫಾಂಟ್ ಸೈಜ್ ಆಗ್ತವೆ. ಇದಕ್ಕೆ ಸರಿಯಾದ ಉತ್ತರ ಸೂಪರ್ ಸ್ಕ್ರಿಪ್ಟ್ ಅಂತ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಜೂಮ್ ಗಾತ್ರಗಳು MS ವರ್ಡ್ನಲ್ಲಿವೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಆಪ್ಷನ್ 3 ಆಗ್ತದೆ. ಅಂದ್ರೇನು, ಮಿನಿಮಮ್ಮು 10%, ಮ್ಯಾಕ್ಸಿಮಮ್ಮು 500% ಅಂತ ಆಗ್ತದೆ. ಓಕೆ, ಥರ್ಡ್ ಆಪ್ಷನ್ ಆಗ್ತದೆ. ನೆಕ್ಸ್ಟ್ ಒನ್, MS ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ, ಫಾಂಟ್ ಡೈಲಾಗ್ ಬಾಕ್ಸ್ ಅಂತ ಆಗ್ತದೆ. ಫಸ್ಟ್ ಒನ್ ಆಗ್ತದೆ. ಓಕೆ, ನೆಕ್ಸ್ಟ್ ಅದೇ ರೀತಿ
ಕೊನೆಯ ಪ್ರಶ್ನೆ, ಎಮ್ ಎಸ್ ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಸೊ ಇದಕ್ಕೆ ಯಾವುದು ಸರಿಯಾಗುತ್ತೆ ಅಂದರೆ ಎಡಿಟ್ ಅಂತ ಕರಿತೀವಿ. ಎಡಿಟ್ ಅಥವಾ ಸಂಪಾದನೆ ಅಂತ ಕರಿಬೋದು. ಸೊ ಸ್ನೇಹಿತರೆ, ನಾನು ಇವತ್ತು 30 ಪ್ರಶ್ನೆಗಳು ಕಂಪ್ಯೂಟರ್ ನಾಲೆಜ್ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಆಗಿ ಒಟ್ಟು 30 ಪ್ರಶ್ನೆಗಳ ಬಂದಿದ್ದವು. ಅವುಗಳ ಕೀ ಆನ್ಸರ್ಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.